ಈಗ ನಮ್ಮ ಶಾಲೆಗೆ ಮಕ್ಕಳು ಬರೋಕ್ಕೆ ಶುರು ಆಗಿದೆ. ಹೌದೌದು, ನನಗೂ ಕಾಣ್ತಾ ಇತ್ತು. ಅದು ನನಗೆ ಅಂತ ಹೇಳತ್ ನೀವು. ಇಷ್ಟೆಲ್ಲ ಮಕ್ಕಳಿದ್ರು ನಾವು ಯಾಕೆ ಅವ್ರಿಗೆ ಬಿಸಿ ಊಟ ಕೊಡ್ತಾ ಇಲ್ಲ? ಸರ್ಕಾರದ ಯೋಜನೆ ಇದೆ ತಾನೇ? ಅದೆಲ್ಲ ವಿಷಯ ಎಂತಕ್ಕೀಗ? ಅರೆ, ಇದೇನು ಸಣ್ಣ ವಿಷಯ ಅಲ್ವಲ್ಲ ಸರ್. ಶಾಲೆಗೆ ಬರೋ ಮಕ್ಕಳಿಗೆ ಬಿಸಿ ಊಟ ಹಾಕ್ಸೋದು ನಮ್ಮ ಕರ್ತವ್ಯ. ಸರ್ಕಾರ ಅದಕ್ಕೆ ಅಂತ ದುಡ್ಡು ಕೊಟ್ಟಿರುತ್ತೆ. ಅಷ್ಟಾದ್ಮೇಲೆ ನಾವು ಯಾಕೆ ಮಾಡಿಸ್ತಾ ಇಲ್ಲ ಅದನ್ನು? ಗಣಿ, ನೀವು ಎಂತೆಂಥದ್ದು ಮಾತಾಡಿ ಸುಮ್ಮನೆ ನಾನು ತಲೆ ತಿನ್ಬೇಡಿ. ಪಾಠ ಮಾಡೋದು ನಿಮ್ಮ ಕೆಲಸ ಅಲ್ದ, ಮೊದಲ ಕೆಲಸ ಮಾಡಿ. ಗೊತ್ತಾಯ್ತಾ? ಬೇರೆ ಏನೋ ಮಾತಾಡಿ ರಗಳಿ ಮಾಡಬೇಡಿ. ಅದು ಹೇಗೆ ಸಾಧ್ಯ ಸರ್? ಸರ್ಕಾರ ಮಾಡಿರೋ ರೂಲ್ಸ್ನ ನಾವು ಹಾಗೆಲ್ಲ ಧಿಕ್ಕರಿಸೋಕ್ಕಾಗೋದಿಲ್ಲ. ಇಷ್ಟು ದಿನ ಅಂದರೆ ಶಾಲೆ ಮುಚ್ಚಿತ್ತು, ಈಗ ಪರಿಸ್ಥಿತಿ ಬದಲಾಗಿದೆ. ಅದು ಅಲ್ಲದೆ ನಮ್ಮ ಶಾಲೆಗೆ 2 ಹೊತ್ತಿನ ಊಟಕ್ಕೂ ಗತಿ ಇಲ್ದಿರೋ ಮಕ್ಕಳು ಎಷ್ಟೋ ಜನ ಬರ್ತಾರೆ. ಹಸ್ದಿರೋ ಹೊಟ್ಟೆಯಲ್ಲಿ ಮಕ್ಕಳ ಪಾಠ ಹೇಗೆ ಕಲಿತಾರೆ ಹೇಳಿ? ಪಾಪ. ಅದೆಲ್ಲ ನನಗೂ ಗೊತ್ತಿತ್ತು, ಆದ್ರೆ ಈ ಹಳ್ಳಿಯಂಗೆ ಅದೆಲ್ಲ ಸಾಧ್ಯ ಇಲ್ಲ. ಅದು ಅಲ್ಲದೆ ಸರ್ಕಾರದಿಂದ ನಮ್ಮ ಶಾಲೆಗೆ ಯಾವುದೇ ಸಹಕಾರ ಸವಲತ್ತು ಬರಲಿಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ಸಾಧ್ಯ ಇಲ್ಲ ಅಂದರೆ ಏನಾದರೂ ಮಾಡೋಣ ಬಿಡಿ. ಅಂದರೆ ಎಂತ ಮಾಡ್ತೀರಿ? ಸರ್ಕಾರಕ್ಕೆ ಪತ್ರ ಬರಿತೀನಿ. ಸಂಪಿಗೆಹಳ್ಳಿ ಶಾಲೆಗೆ ಬಿಸಿ ಊಟದ ವ್ಯವಸ್ಥೆ ಆಗಿಲ್ಲ, ನೀವು ನಮಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳ್ತೀನಿ. ಆಗವರು ಏನಾದರೂ ಉತ್ತರ ಕೊಟ್ಟೆ ಕೊಡ್ತಾರಲ್ವಾ? ಸುಳ್ಳಂತೂ ಹೇಳೋಕ್ಕಾಗೋದಿಲ್ಲ. ಅವನ್ನೆಲ್ಲೂ ಸಿಕ್ಕಿಲ್ಲ ಅಂದ್ರೆ ಏನದರ ಅರ್ಥ? ನನಗೆ ಭೂತನ ಬಂದು ಹೊಡಿತು. ಹಾಗಲ್ಲ ಯಜಮಾನ್ರೆ. ಮಾತಾಡ್ಬೇಡ ನೀನು. ನನ್ನ ಮನೆಗೆ ಯಾವನೊಬ್ಬ ನುಗ್ಗಿದ್ದಂತೂ ಸತ್ಯ. ಅವನು ಸಿಗ್ತಾ ಇಲ್ಲ ಅಂದ್ರೆ ಅದನ್ನ ಹೇಳಿ, ಅದು ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಅಲ್ವೋ ರಾಜೇಂದ್ರ, ನೀನೊಳ್ಳೆ ಮಕ್ಕಳ ಥರ ಆಡ್ತಾ ಇದೆಯಲ್ಲ, ಅದೆಂಗ ಇವ್ರಿಗೆ ಗೊತ್ತಾಗಬೇಕು? ಅವನ್ ನೋಡಿಲ್ಲ, ಅವನನ್ನ ಕೇಳಿಲ್ಲ, ಯಾರು ಅಂತ ಗೊತ್ತಿಲ್ಲ, ಹೆಂಗ ಹುಡುಕ್ತಾರೆ? ಸುಮ್ಮನೆ ಊರ ಮೇಲೆ ಹುಡುಕಕ್ಕಾಗತ್ತಾ? ಹಾಗಂತ ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರ್ಬೇಕು ಅಂತ ಹೇಳ್ತಾ ಇರೋದಲ್ಲ. ಈಗ ಏನು ಮಾಡಕ್ಕಾಗತ್ತೆ? ಈ ಹುಡುಕಾಟ ಎಲ್ಲ ನಿಲ್ಸಿ ಸುಮ್ಮನಿದ್ಬಿಡು. ನಾನು ಹೇಳಿ ಅನ್ಸ್ಕೊಳಲ್ಲ. ಕತ್ಲೆಯಲ್ಲಿ ನಿಂತ್ಕೊಂಡು ನಿನ್ಗೆ ಹೊಡೆದವನು ಹೇಳಿ ಕಣೋ, ನೀನಲ್ಲ. ಇರ್ಲಿ ಇರ್ಲಿ, ಇವತ್ತಲ್ಲ ನಾಳೆ ಮತ್ತೆ ನನ್ನ ಹತ್ರ ಬಂದೇ ಬರ್ತಾನೆ. ಅವತ್ತು ನೋಡ್ಕೊಂತೀನಿ ನಾನು ಅವನನ್ನ. ಸಿಟ್ಟಿನ ಮೇಲೆ ಹಿಡ್ತಾ ಇರ್ಲಿ. ಮತ್ತೆ ಬಿಟ್ಟಿ ಉಪದೇಶ ಬೇಕಾಗಿಲ್ಲ ನನಗೆ. ನೋಡಪ್ಪ ಸುರೇಶ, ನಿನಗೂ ನಮ್ಮ ಥರ ಆಗಬೇಕು ಅಂತ ಇದೆ ತಾನೇ? ನೋಡಿ, ನಿಮಗೂ ನನ್ನ ಥರಾನೇ ಆಗಬೇಕು ಅಂತ ಇದೆ ತಾನೇ? ಇದೆ ತಾನೇ? ಆಯ್ತಪ್ಪ, ನೀನು ಹೇಳ್ದಂಗೆ ಆಗಲಿ. ಆದರೆ ನೀನು ನಾನು ಹೇಳಿದ ಮಾತ್ರನೇ ತಗೋಬೇಕು, ಅದನ್ನು ಬಿಸಾಕಬಾರ್ದು. ನೋಡಿ ಮೇಡಮ್, ಈ ಮಾತ್ರೆಗಳನ್ನೆಲ್ಲ ಸುರೇಶ್ ಅವ್ರಿಗೆ ಕೊಡಿ. 1 ವಾರ ಆದಮೇಲೆ ಅವ್ರಿಗೆ MRI ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೇ ಬರಬೇಕಾಗುತ್ತೆ. ಇದು ನನ್ನ ವಿಸಿಟಿಂಗ್ ಕಾರ್ಡು. ನೀವು ಯಾವಾಗ ಬೇಕಾದರೂ ನನಗೆ ಫೋನ್ ಮಾಡ್ಬೋದು. ತುಂಬ ಉಪಕಾರ ಆಯಿತು ಡಾಕ್ಟ್ರೆ. ನನ್ನ ಮಗ ಸರಿ ಹೋಗ್ತಾನಲ್ವಾ? ಏನೂ ಚಿಂತೆ ಮಾಡಬೇಡಿ. ಇನ್ನೆರಡು ತಿಂಗಳಲ್ಲಿ ನಿಮ್ಮ ಮಗ ಮೊದಲಿನ ಥರನೇ ಆಗ್ತಾನೆ. ಅಮ್ಮ, ನಾನು ಇನ್ನು ಬರ್ತೀನಿ. ಡಾಕ್ಟ್ರೆ, ನಿಮ್ಮದು ದುಡ್ಡು ಎಷ್ಟಾಯಿತು ಅಂತ? ಇಲ್ಲ, ವ್ಯವಸ್ಥೆ ಆಗಿದೆ. ಅಮ್ಮ, ನಾನು ಇನ್ನು ಬರ್ತೀನಮ್ಮ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನಾನು ಸರಿಯಾಗಿದ್ದೀನಿ. ಸಂವಿಧಾನವನ್ನ ಬರೆದಿದ್ದೀನಿ. ನನಗೆ ಅವಾರ್ಡ್ ಬರುತ್ತೆ.
ಗಾಡಿ ನಿಲ್ಸು ಗಾಡಿನ ನಿಲ್ಸು ಗಾಡಿ. ಯಾವನವನು? ಯಾರೋ ಊರಿಗೆ ಬಂದ್ರೆ ನಿನಗೆ ಯಾಕೋ ಚಿಂತೆ? ಈ ಹಳ್ಳಿ ಈ ಪಟೇಲಂದು. ಯಾವುದೇ ಹೊಸ ಹುಳ ಬಂದ್ರು ಈ ಪಟೇಲನ್ಗೆ ಗೊತ್ತಾಗಬೇಕು. ಎತ್ತ ಗಾಡಿ ಹಿಂದೆ ರಿವರ್ಸ್ ಮಾಡೋ. ಎತ್ತು ಬೇಗ ಎತ್ತೋ. ನಿಂತ್ಕೋ. ಯಾರು ನೀನು? ನನ್ನ ಹತ್ರನೇ ಕೇಳಿದ್ರಾ? ಕಣ್ಣು ಕಾಣಿಸಲ್ವಾ, ಕಿವಿ ಕೇಳಿಸಲ್ವಾ? ನಿನ್ನನ್ನೇ ನೋಡ್ಕೊಂಡು ಮಾತಾಡ್ತಾ ಇದ್ರು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ಸಾರಿ, ಕ್ಷಮಿಸಿ ಸರ್. ಸಾರಿ. ಓಕೆ. ಯಾರು ನೀನು? ಅದು ಭುವನ್ ಅಂತ. ಇಲ್ಲೇ ಶಂಕರಣ್ಣನ ಮನೆಯಲ್ಲಿ ಕೆಲ್ಸಕ್ಕಿದ್ದೀನಿ. ನಿನ್ನ ನೋಡಿದ್ರೆ ಕಲಿಸ್ತೊಂಥರ ಕಾಣಿಸಲ್ವಲ್ಲ? ಅದು ಏನೋ ಕಷ್ಟ ಬಂತು, ಅದಕ್ಕೆ ಶಂಕರಣ್ಣನ ಆಶ್ರಯದಲ್ಲಿದ್ದೀನಿ. ನಿಮ್ಮಂಥ ದೊಡ್ಡವರ ಆಶೀರ್ವಾದ, ದೇವ್ರ ದಯೆ. ಯಾವ ಊರಿನಿಂದು? ಬೆಂಗಳೂರು. ಮೂಲ ಬೆಂಗಳೂರಲ್ಲ, ತುಮಕೂರು ಹತ್ರ, ಸಿದ್ಧರಪೇಟೆ ಹತ್ರ. ಅದೆಲ್ಲ ಬೇಕಾಗಿಲ್ಲ ನನಗೆ. ಏನು ಕೆಲಸ ಮಾಡ್ತೀಯಾ ಅಲ್ಲಿ? ಎಲ್ಲ ಕೆಲಸ ಮಾಡ್ತೀನಿ. ಕೊಟ್ಟಿಗೆಯಲ್ಲಿ ಸಗಣಿ ತೆಗೆದ್ರಿಂದ ಹಿಡಿದು ತೋಟಕ್ಕೆ ಗೊಬ್ಬರ ಹಾಕೋವರೆಗೂ ಎಲ್ಲ ಕೆಲಸ ಮಾಡ್ತೀನಿ. ನೀನು ಹಾಕಿರೋ ವೇಷಕ್ಕೂ, ನೀನು ಆಡೋ ಮಾತಿಗೂ, ನೀನು ಮಾಡೋ ಕೆಲಸಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧನೇ ಇಲ್ವಲ್ಲ. ನೋಡಿ ಹಿರಿಯರೇ, ಸಗಣಿ ಬಾಸ್ತಾನಂತೆ ಇವನು, ಸಗಣಿ. ಬರ್ತೀಯ ನಮ್ಮನೆಗೂ? ಬಂದಿದ್ದೀನಿ ನಾನು. ಏನಂದೆ? ಏನಿಲ್ಲ, ಅಂದರೆ ನಿಮ್ಮನೆ ನೋಡಿದ್ದೀನಿ ನಾನು. ನಿಮ್ಮ ಬಗ್ಗೆ ಗೊತ್ತಿಲ್ಲದಿರೋರು ಯಾರಿದ್ದಾರೆ ಸ್ವಾಮಿ? ದೊಡ್ಡೋರು ನೀವು ನನ್ನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಅದೇ ಖುಷಿ ನನಗೆ. ಸರಿ ಹೊರಡು. ಯಾಕೋ ಶಂಕರಣ್ಣ ಸೈನ್ಯ ಕಟ್ಟೋ ಥರ ಕಾಣಿಸ್ತಾನಲ್ಲ. ಇರಲಿ, ನೋಡೋಣ. ಇನ್ಮೇಲೆ ನಿನ್ನ ಬ್ಯಾಡ್ ಟೈಮ್ ಶುರು ಪಡೋಣ. ಇಷ್ಟು ದಿನ ನಿನ್ನ ಎದುರು ಹಾಕೊಳ್ಳೋರು ಯಾರು ಇರಲಿಲ್ಲ. ನಿನಗೆ ನಾನು ಪಾಠ ಕಲಿಸ್ ನೋಡ್ತಾ ಗೇಮ್ ಶುರುವಾಗಿದೆ. ಮೊನ್ನೆ ಕೆಲಸದ ಆಳುಗಳು 3 ಜನ ದಣಿಗಳೇ. ಕೆಂಚ, ಪ್ರಕಾಶ, ನಿಂಗ. ಹೆಣ್ಣಾಳು ಯಾರು ಇರಲಿಲ್ಲ ಅವತ್ತು? ಯಾರು ಬಂದಿರಲಿಲ್ಲ. ದಣಗಳೇ, ಪಟೇಲ ಸಿಕ್ಕಿದ್ದ? ಏನು? ಹೌದು, ದಾರಿಲಿ ಪಟೇಲ ಸಿಕ್ಕಿದ್ದ. ನನ್ನ ಬಗ್ಗೆ ವಿಚಾರಿಸ್ದ. ಹೌದಾ? ಹೌದು. ಏನೋ ಕೇಳ್ದ. ನೀನು ಬುದ್ಧಿವಂತ ಅಂತ ಗೊತ್ತು ನನಗೆ. ಯಾವ ವಿಷಯನೂ ಅಷ್ಟು ಸರಿಯಾಗಿ ಹೇಳಿಲ್ಲ ಅಲ್ವಾ? ಹಾಂ, ಹೌದು. ನೋಡು, ಆ ಪಟೇಲಿಂದ ದೂರ ಇರು. ಅದು ಎಲ್ರಿಗೂ ಕ್ಷೇಮ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸರಿ ದಣಗಳೇ. ಅವನಿಗೆ ಇಡೀ ಹಳ್ಳಿ ತನ್ನ ಕೈಲಿರಬೇಕು ಅನ್ನೋ ಚಟ. ಹಾಗಾಗಿ ಹಳ್ಳಿಗೆ ಯಾರೇ ಹೊಸಬರು ಬಂದರೂ ಸ್ವಲ್ಪ ತಲೆ ಕೆಡಿಸ್ಕೋತಾರೆ. ಅವನ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಸಮಯನ ಹಾಳು ಮಾಡ್ಕೋಬೇಡ. ಹಾಂ, ನಾನು ಯಾವುದಕ್ಕೂ ವಿಷಯ ನಿಮಗೂ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಒಳ್ಳೇದಾಯ್ತು. ಕಣ, ಆ ಪಟೇಲಿನ ಸುದ್ದಿಗೆ ಹೋಗ್ದಿದ್ರೆ ಒಳ್ಳೇದು ಮಾರ್ರೆ. ಏಕೆ? ಓಯ್, ಪಟೇಲ ಸಾಮಾನ್ಯದವನಲ್ಲ, ಭಯಂಕರ ಮನುಷ್ಯ ಇದ್ದ. ನಾನು ದಣಿಗಳ ಮೇಲೆ ಇದ್ದೆ ಹೇಳಿ ಅವನ ಕಣ್ಣಿಗೆ ಬೀಳಲೆ. ಅವನು ಒಮ್ಮೆ ಕಣ್ಣು ಹಾಕಿದ್ರೆ ಮುಗೀತು ಕತೆ ಅಷ್ಟೇ. ಏನು ದೊಡ್ಡ ರೌಡಿನ ಅವನು? ಹೌದಾ, ಅವ ದೊಡ್ಡ ರೌಡಿಯೇ. ಬಿಡಿ ರಮೇಶಣ್ಣ, ಅವನ ಮನೆಗೆ ನುಗ್ಗಿ ಹೊಡಿತೀನಿ ನಾನು. ಅಂಥ ದೊಡ್ಡ ಜನೇನಲ್ಲ ಬಿಡಿ ಅವನು. ನಿನಗೆಂತ ಮರಲ ಮಂಡೆ
ಮಂಡೆ ಹೊಡಿತಾನೆ ಅವ ನಿನಗೆ. ಓಯ್ ಎಂತ ನಗಾಡ್ತೀಯ ಮಾರ್ಯ? ನಿನಗೆಂತ ಮಂಡೆ ಪೆಟ್ಟಾಗಿದ್ದು ಸತ್ಯವೇ. ಪಟೇಲನಿಗೆ ಹೊಡಿತಾನೆ. ಎಂತ ಹೊಡಿಯೋದು ನೀನ? ರಮೇಶ, ದಣೆ ಬಂದೆ ದಣೆ. ಅಕ್ಕ, ಶಾಲೆಯಲ್ಲಿ ಬಿಸಿ ಊಟ ಕೊಡ್ತೇವೆ ಅಂದಿದ್ರಲ್ಲ, ಹೇಗಳಿಗೆ? ಕೊಡ್ತಾರೆ ಪುಟ. ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಬಿಸಿ ಊಟ ಕೊಡಬೇಕು ಅಂತ ಸರ್ಕಾರ ರೂಲ್ಸ್ ಮಾಡಿದ್ದಾರೆ. ಇಲ್ಲಿ ಕೊಡ್ತಾ ಇಲ್ಲ. ಇರಲಿ ಬಿಡು, ಎಲ್ಲ ಸರಿ ಮಾಡೋಣ. ಎಲ್ಲ ಸರಿ ಮಾಡೋದಂದ್ರೆ ನೀನಂತ ಸರಿ ಮಾಡ್ತೆ? ಬಾ ಇಷ್ಟು ಪ್ರಶ್ನೆ ಕೇಳ್ತೀಯ ನೀನು? ನೋಡು, ಏನೂ ಆಗಿಲ್ಲ. ಹೇಳಿದ್ರು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಬಾ ಸುಮ್ಮನೆ ನೀನು ಬಾ. ಅಕ್ಕ, ನಂಗೆಲ್ಲ ಅರ್ಥ ಆಯ್ತು. ನಂಗೆ ಅರ್ಥ ಮಾಡ್ಕೊಂಬಸ್ ದೊಡ್ಡವನ ಇದೆ. ನೀನು ಚಿಕ್ಕವನ್ ಅಂತ ಹೇಳಿ ನಂಗೆ ಎಂತದೂ ಹೇಳೋದಿಲ್ಲ ಅಲ್ಲ. ಅದೆಂತ ಬಿಟ್ಟ ನಿನ್ನ ತಲೆ ಹರಟೆ? ಪಾಪ ಅವ್ರ ತಲೆ ತಿಂದಾಕ್ಬಿಡ್ತೆ ಅಲ್ದ? ನಿಮಗೆ ಕುಡಿಯೋಕೆ ಎಂತಾದ್ರೂ ತಗೊಂಡು ಬಾಪದಾ? ಇಲ್ಲ, ಈಗ ಸದ್ಯಕ್ಕೆ ಏನು ಬೇಡ. ಮೊದಲು ಫ್ರೆಶ್ ಆಗ್ತೀನಿ. ಹೌದು, ಅಪ್ಪಾಜಿ ಎಲ್ಲಿದ್ದಾರೆ? ನಾ ಕಾಣ್ಲೆ ಮೇಲಿದ್ರೇನ, ನೀವು ಒಳಗೆ ನಡೀನಿ. ಪುಟ್ಟ, ಕೈಕಾಲು ತೊಳ್ಕೊಂಡು ಬಾ, ತಿನ್ನೋಕೆ ಎಂತ ಆದ್ರೂ ಕೊಡ್ತೆ. ಅಪ್ಪಾಜಿ, ಎಲ್ಲಿ ಹೋಗ್ಬಿಟ್ರು ಇವರು? ಅರೆ, ಇಲ್ಲೊಂದು ರೂಮ್ ಇದೆಯಾ? ನಾನು ಬಂದು ಇಷ್ಟು ದಿನ ಆದರೂ ಇದನ್ನು ಗಮನಿಸೇ ಇರಲಿಲ್ವಲ್ಲ. ಇಲ್ಲೇನ್ ಮಾಡ್ತಿದೀಯಾ? ಅಪ್ಪಾಜಿ, ನೀವಾ? ಹೆದರ್ಕೊಂಡ್ಬಿಟ್ಟೆ ನಾನು. ಎಲ್ಲಿ ಹೋಗಿದ್ರಿ ನೀವು? ನಾನು ಸ್ಕೂಲಿಂದ ಬಂದೋಳೆ ನೀವು ಇಲ್ಲಿ ಇರ್ಬೋದು ಅಂದ್ಕೊಂಡು ಬಂದೆ. ನಾನು ತೋಟದ ಕಡೆ ಹೋಗಿದ್ದೆ. ಈ ಕೋಣೆ ಹತ್ರ ಏನು ಕೆಲಸ ನಿನಗೆ? ಅದು ಬಂದಾಗಿಂದ ನಾನು ಈ ಕೋಣೆನ ಗಮನಿಸೇ ಇರಲಿಲ್ಲ. ಅದರೊಳಗೆ ಏನಿರ್ಬೋದು ಅಂತ. ಅದರ ಅಗತ್ಯ ಇಲ್ಲ ಅಂತ. ನೋಡು ಶ್ರದ್ಧಾ, ಅತಿಯಾದ ಕುತೂಹಲ ಕೆಲವೊಂದ್ಸಲ ಒಳ್ಳೇದಲ್ಲ. ಇನ್ಯಾವತ್ತೂ ಈ ಬಾಗಿಲು ತೆರೆಯೋ ಪ್ರಯತ್ನ ಮಾಡಬೇಡ ನೀನು. ಯಾಕೆ? ಅಂಥದ್ದೇನಿದೆ ಇದರಲ್ಲಿ? ನೋಡ್ಬೇಡ ಅಂತ ಹೇಳಿದ್ನಲ್ಲ, ನೋಡಬಾರ್ದು ಅಷ್ಟೇ. ಕೆಳಗೆ ನಡಿ. ಈಗ ತಾನೇ ಶಾಲೆಯಿಂದ ಬಂದೆ ಅಂತ ಹೇಳ್ತಿದೀಯ, ಹೊಟ್ಟೆಗೇನಾದ್ರು ಹಾಕು. ನಡಿ, ನಾನು ಬಂದೆ. ಸರಿ ಅಪ್ಪಾಜಿ. ರಮೇಶ, ಒಂದು ಬೀಗ ಇದ್ರೆ ತಗೊಂಬರೋ. ಏಯ್, ನಿನ್ನ ಕತಿ ಎಂತ ಮರ್ಯ? ಎಂಥ ವಿಷಯ?
ನಿನ್ನ ಮುಖ ಕಂಡುಕೊಳ್ಳೋ ಜ್ವರ ಬಂದರೆ ಕಣಗಿತ್ತಲ್ಲ, ಭಾರೀ ಆಲೋಚನೆ ಮಾಡ್ತಿದ್ಯಲ್ಲ. ಎಂತ ಕಾದಂಬರಿ ಬರೋ ಐಡಿಯಾ ಇತ್ತನ? ಜ್ವರ, ಪ್ರೇಮ ಜ್ವರ, ಕಾದಂಬರಿ, ಪ್ರೇಮದ ಕಾದಂಬರಿ, ಜೀವನ ಪೂರ್ತಿ ಇಷ್ಕ್ ಮೊಹಬ್ಬತ್ ಪ್ಯಾರ್ ಲವ್, ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನನ್ನ ಪಾಲಿಗೆ, ಯಾವ ಹೂ ಯಾರ ಕಿವಿಗೋ. ಏಯ್, ನಿನ್ನ ನೆಟ್ ಅಂತ ಪೂರ್ತಿ ಲೂಸ್ ಆಯ್ತಾನ? ಅದು ಯಾರ್ದು ಕಿವಿಗಲ್ಲ, ಯಾರ್ದು ಮುಡಿಗೋ ನಳಿ. ಇಷ್ಟು ದಿವಸ ಸ್ವಲ್ಪ ಅವರು ಸಮಯದಿದೆ ಮರೆ, ಈಗ ಕಂಡ್ರೆ ಯಾರ ಕೈಗೂ ಸಿಕ್ಕುದಿಲ್ಲ ಅಮ್ಮಂಗಿತ್ತು. ಪಚ್ಚಿ ಎಂತ ಮರ ಆಗತಿ, ಹುಚ್ಚಿಗೂ ಒಂದು ಮಿತಿ ಇರ್ಕ. ಪ್ರೀತಿಗೆ ಮಿತಿ ಇಲ್ಲ, ಪ್ರೀತಿಗೆ ಜಾತಿ ಇಲ್ಲ. ಪ್ರೀತಿನ ತಕಡಿಲಿ ತೂಗಕ್ಕಾಗಲ್ಲ. ಎರಡು ಸಮ ತೆಗೆದು ಬಿಟ್ರೆ ಎಂತ ಅದು ಗೊತ್ತಿತ್ತಾನ? ನನಗೆ ಈ ಪಚ್ಚಿಗೆ ಸಮ ತೆಗೆದು ಬಿಡೋ ಧೈರ್ಯ ಈ ಹಳ್ಳಿಲಿ ಯಾರಿಗಿತ್ತ? ನಾನಂದ್ರೇನು, ನನ್ನ ಲೆವೆಲ್ ಅಂದ್ರೇನು? ಸ್ವಲ್ಪ ಸುಮ್ಮನಿರ್ತೇನ? ಮತ್ತಿನಂತ ಶ್ರದ್ಧಾ ಮೇಡಮ್ ಬರಲ್ಲ ಅಂತ ಹೇಳಿ ನನಗೆ ಟೆನ್ಷನ್ ಆಗ್ತಿತ್ತು. ನಿಮ್ದು ಬ್ಲೇಡ್ ಬೇರೆ. ದಿನಕ್ಕೆ 2 ಹೊತ್ತು ಊಟ ಇಲ್ಲದೆ ಬೇಕಾದ್ರೆ ಇರುತ್ತೆ. ಆದ್ರೆ ಅವ್ರನ್ನ ನೋಡದೆ ಇರೋದು ಕಷ್ಟ ಆತ. ಉಸಿರಾಡಕ್ಕತ್ತಲೆ ಗೊತ್ತಿದ್ದ, ಎಂಥದೋ ಕಷ್ಟ ಆತ. ಬಿಡಿ ಬಿಟ್ರೆ ಸಾಮಾತ್. ಎಂತ ಉಸಿರಾಡು ಕಷ್ಟ ಆತಿತ್ತಾನ? ಹೌದಾ ಗಡ, ನಿನಗೆ ಎಂತ ಗೊತ್ತಿದ್ದ ಪ್ರೀತಿ ಕಷ್ಟ? ಅಲ್ಲ, ಈಗ ಶ್ರದ್ಧಾ ಮೇಡಮ್ ಬೇರೆ ಯಾರನ್ನಾರು ಲವ್ ಮಾಡ್ರಿ ನೀ ಎಂತ ಮಾಡ್ತೀಯ? ಏಯ್, ಹಂಗೆಲ್ಲ ಅಪ್ಪಕ್ಕೆ ಸಾಧ್ಯನೇ ಇದೆ. ಎಂತ ಕುಶಲ್ ಮಾಡ್ತಿದ್ರೆ? ಕಾಣವೆಂತ ನಿನ್ನ ದೋಸ್ತಿ ಎಂತ ಬೇಕಾರೆ ಇರಲಕ್ಕ, ಆದ್ರೆ ಈ ವಿಷಯದಲ್ಲೇ ಕುಶಲ್ ಮಾಡೋಕ್ಕಾಗ ಆಯ್ತಾ? ಸಮಾಧಾನ ಮಾರೆ, ಸ್ವಲ್ಪ ಸಮಾಧಾನ. ಸಮಾಧಾನ ಎಂಥದ್ದು ಇಲ್ಲ. ನಾನು ಶ್ರದ್ಧಾ ಮೇಡಮ್ ಇಷ್ಟಪಡ್ತಾ ಇದ್ದಲ್ಲ, ಮುಗೀತು ಅಷ್ಟೇ. ಬೇರೆ ಯಾರು ಇಷ್ಟಪಡೋಕ್ಕಾಗ ಗೊತ್ತಾ? ಆಯ್ತು ಮಾರ, ಒಳ್ಳೆ ಯಕ್ಷಗಾನದ ಮಹಿಷಾಸುರನ ಗಣಂಗೆ ಈಗ ಪೆಟ್ಟಿಗೆ ಇಳ್ದ ಇಲ್ವಾ? ಇಲ್ಗೋಗೋ ಅಂತ ಹೇಳ್ತೆ. ಇಲ್ದಿದ್ರೆ ಎಂತದ ಉಸಿರಾಡು ಕಷ್ಟ ಆಯ್ತು ಕಣ. ಬಾ ಕೂಕ, ಬಾ ಬಾ. ನಿನ್ನ ಲವ್ ಸಕ್ಸಸ್ ಆಗಲಿ ಅಂದೇಳಿ ಎಂತಾದ್ರು ಒಂದು ಪ್ಲಾನ್ ಮಾಡುವ. ನನ್ನ ಮಕ್ಕಳ ಈಗ ದಾರಿಗೆ ಬಂದ್ರ ನನಗೆ ಹೇಳ್ತೀರ್ಯಾ? ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಪುಟ್ಟ ಬಾರೋ, ನಾ ಹೇಳಿದೆಲ್ಲ ಬರ್ಕೊಂಬಂದಿದ್ಯಾ? ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನೋಡಿ, ಮೊದಲು ಹೋಗಿದ್ದೆಲ್ಲ ಚೆನ್ನಾಗಿರಲ್ಲ. ಹೌದು, ಚೆನ್ನಾಗಿರೋಲ್ಲ. ಏನಿವಾಗ? ಭುವನ್ ನೋಡಿ, ಮೊದಲು ಹೋಗಿ ಇಲ್ಲಿಂದ. ಭುವನ್ ಬೇಡ, ಭುವನ್ ಬೇಡ. ನೀವೀಗ ಹೋಗಿಲ್ಲ ಅಂದ್ರೆ ನಾನು ಕೂಕೊಂಡ್ಬಿಡ್ತೀನಿ. ಭುವನ್ ಕೂಕೋತಿಯಾ? ಅಯ್ಯೋ ನನ್ನ ಹೆಂಡತಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನೀನಿವಾಗ ಕೂಕ್ಕೋತೀನಿ ಅಂದರೆ ಇಡೀ ದಿನ ಹೀಗೆ ಹಿಡ್ಕೊಂಡು ಇಲ್ಲೇ ನಿಂತ್ಕೋಬೇಕಾಗತ್ತೆ. ಇಲ್ಲ ನಾನು ಕೂಕ್ಕೊಳ್ಳಲ್ಲ ಅನ್ನೋ ಹಾಗಿದ್ರೆ ಮಾತ್ರ ಬಿಡ್ತೀನಿ. ಏನು ಮಾಡ್ತೀಯಾ? ಕೂಕೋತಿಯಾ?